ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 22. ಅನಂತರ ದಾವೀದನು ಇಸ್ರಾಯೇಲ್ ದೇಶದಲ್ಲಿದ್ದ ಅನ್ಯಜನಗಳನ್ನು ಕೂಡಿಸುವುದಕ್ಕೆ ಆಜ್ಞಾಪಿಸಿ ಅವರಲ್ಲಿದ್ದ ಕಲ್ಲು ಕುಟಿಗರನ್ನು ದೇವಾಲಯದ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸಿದನು. ಇದಲ್ಲದೆ ಬಾಗಲುಗಳ ಕದಗಳಿಗೋಸ್ಕರ ಬೇಕಾದ ಮೊಳೆಗಳನ್ನೂ ಪಟ್ಟಿಗಳನ್ನು ಮಾಡುವುದಕ್ಕೆ ಬಹಳ ಕಬ್ಬಿಣವನ್ನು, ಲೆಕ್ಕವಿಲ್ಲದಷ್ಟು ತಾಮ್ರವನ್ನು, ಎಣಿಸಲಾರದಷ್ಟು ದೇವದಾರು ಮರಗಳನ್ನು ಸಿದ್ಧಪಡಿಸಿದನು. ಚೀದೋನ್ಯರು, ತೂರ್ಯರು ಅವನಿಗೆ ದೇವದಾರು ಮರಗಳನ್ನು ತಂದುಕೊಟ್ಟರು. ದಾವೀದನು ತನ್ನ ಮನಸ್ಸಿನಲ್ಲಿ, ನನ್ನ ಮಗನಾದ ಸೊಲೊಮೋನನು ಎಳೆ ಪ್ರಾಯದವನಾಗಿದ್ದಾನೆ. ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು. ಆದದರಿಂದ ಅದಕ್ಕೆ ಬೇಕಾಗುವುದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸವರಣೆ ಮಾಡಿದನು. ಆಮೇಲೆ ಅವನು ತನ್ನ ಮಗನಾದ ಸೊಲೊಮೋನನನ್ನು ಕರೆಸಿ, ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಅವನಿಗೆ ಆಜ್ಞಾಪಿಸಿ, ನಾನು ನನ್ನ ದೇವರಾದ ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೆನು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನೂ ಮಹಾಯುದ್ಧಗಳನ್ನು ನಡೆಸಿದವನೂ ಆಗಿರುತ್ತಿ. ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲ್ಯರಿಗೆ ಸಮಾಧಾನವನ್ನು, ಸೌಭಾಗ್ಯವನ್ನು ದಯಪಾಲಿಸುವೆನು. ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ಅವನು ನನಗೆ ಮಗನಾಗಿರುವನು, ನಾನು ಅವನಿಗೆ ತಂದೆಯಾಗಿರುವೆನು. ಇಸ್ರಾಯೇಲ್ಯರಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು. ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ. ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲ್ಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ. ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲ್ಯರಿಗೆ ಕೊಟ್ಟ ವಿಧಿನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಇಗೋ, ನಾನು ಬಹು ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು, ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ. ನೀನು ಇನ್ನೂ ಹೆಚ್ಚು ಕೂಡಿಸುವಿ. ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಗರು, ಶಿಲ್ಪಿಗರು, ಬಡಗಿಯವರು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ. ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಏಳು, ಕೆಲಸಕ್ಕೆ ಕೈಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಆಮೇಲೆ ತನ್ನ ಮಗನಾದ ಸೊಲೊಮೋನನಿಗೆ ನೆರವಾಗಬೇಕೆಂದು ಇಸ್ರಾಯೇಲ್ಯರ ಎಲ್ಲ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವರಿಗೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದು ಎಲ್ಲ ಕಡೆಗಳಲ್ಲಿಯೂ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ. ಆತನು ಈ ದೇಶದ ಮೂಲ ನಿವಾಸಿಗಳನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ದೇಶವು ಯೆಹೋವನಿಗೂ ಆತನ ಪ್ರಜೆಗಳಿಗೂ ಸ್ವಾಧೀನವಾಯಿತು ನೋಡಿರಿ. ಆದುದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ. ಏಳಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವಾರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ, ಉತ್ಕೃಷ್ಟವಾದಂಥ, ನಮ್ಮನ್ನು ಕಟ್ಟುವಂಥ, ನಮ್ಮನ್ನು ಬೆಳೆಸುವಂಥ, ನಮ್ಮನ್ನು ಕಾಯುವಂಥ, ನಮಗೆ ಪೋಷಿಸುವಂಥ, ನಮ್ಮನ್ನು ಶುದ್ಧಿಪಡಿಸುವಂಥ ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 22.
22ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. 21ನೇ ಅಧ್ಯಾಯ ಬಹಳ ಚಲಿಸುವ ಒಂದು ಅಧ್ಯಾಯ, ವಿಷಾದಕರವಾದಂಥ ಅಧ್ಯಾಯ, ಅದೇ ಸಂದರ್ಭದಲ್ಲಿ ಪರಿಹಾರದ ಒಂದು ಅಧ್ಯಾಯ ಕೂಡ. ದಾವೀದನು ಊರಿಯನ ಹೆಂಡತಿಯಾದ ಬತ್ಷೆಬಳ ವಿಷಯದಲ್ಲಿ ಮಾಡಿದಂಥ ಪಾಪದ ನಿಮಿತ್ತ ಒಂದು ಪ್ರಾಣ ಹೋಯಿತು, ಒಬ್ಬರು ಸತ್ತು ಹೋದರು, ಊರಿಯನು ಸತ್ತು ಹೋದ. ಆದರೆ ದಾವೀದನು ಈ 21ನೇ ಅಧ್ಯಾಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ ಮಾಡಿದ ಪಾಪದ ನಿಮಿತ್ತವಾಗಿ 70,000 ಜನರು ಸತ್ತು ಹೋದರು. ಒಬ್ಬ ವ್ಯಕ್ತಿಯ ಪಾಪ, ಒಬ್ಬ ನಾಯಕನ ಪಾಪ, ಒಬ್ಬ ಒಳ್ಳೆ ಮನುಷ್ಯನ ಪಾಪ, ದೇವರು ತನ್ನ ಸಂಗಡ ಇದ್ದಂಥ ಅನುಭವವನ್ನು ಹೊಂದಿದಂಥ ವ್ಯಕ್ತಿಯ ಪಾಪ, ಅವನು ಮಾಡಿದ ಪಾಪದ ನಿಮಿತ್ತ 70,000 ಜನರು ಸತ್ತು ಹೋದ್ರಂತ ಮೊದಲನೇ ಪೂರ್ವಕಾಲ ವೃತ್ತಾಂತ 21ರಲ್ಲಿ ನಾವು ನೋಡ್ತೇವೆ. ಹಾಗಾದರೆ ದೇವರನ್ನು ತಿಳಿದವರು ಕೂಡ, ದೇವರ ಸೇವಕರಾಗಿರುವರು ಕೂಡ, ದೇವರಿಗೆ ಮೆಚ್ಚುಗೆಯಾಗಿರುವಂಥವರು ಕೂಡ ಕೆಲವೊಮ್ಮೆ ತಪ್ಪಿ ಹೋಗಲು ಸಾಧ್ಯ. ದಾವೀದನ ವಿಷಯದಲ್ಲಿ ದಾವೀದನು ನನಗೆ ಸಿಕ್ಕಿದನು, ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ದೇವರು ತಾನೇ ಸಾಕ್ಷಿ ಕೊಟ್ಟಂಥ ದಾವೀದನು ಎಲ್ಲೆಲ್ಲಿ ಹೋದರೂ ಅಲ್ಲಿ ದೇವರ ಅನುಗ್ರಹದಿಂದ ಜಯವನ್ನು ಗಳಿಸಿದಂಥ ದಾವೀದನು ಈಗ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟು ಅನೇಕ ಇಸ್ರಾಯೇಲರು ಸಾಯುವುದಕ್ಕೆ ಕಾರಣನಾಗ್ತಾನೆ. ತನ್ನ ಸೈನ್ಯಾಧಿಕಾರಿಯಾದಂಥ ಯೋವಾಬನು ಅವನಿಗೆ ಸಲಹೆ ಕೊಟ್ಟನು, ಬೇಡ ಅರಸನೇ, ಬೇಡ, ದೇವರು ನಿನಗೆ ನಿನ್ನ ಜನರನ್ನು 100ರಷ್ಟು ಹೆಚ್ಚಾಗಲಿ. ಈಗಾಗಲೇ ಒಂದು ಅಂದಾಜು ಸುಮಾರು 1 ಕೋಟಿ ಜನರಿದ್ದಾರೆ, 100ರಷ್ಟು 100 ಕೋಟಿ ಮಾಡಲಿ. ಎಣಿಸೋದು ಬೇಡ, ಜನಗಣತಿ ಮಾಡೋದು ಬೇಡ. ಯಾಕಂದರೆ ಆ ಜನಗಣತಿ ಮಾಡುವಾಗ ನೋಡ್ದ, ಇಷ್ಟೊಂದು ಜನರು ನನಗಿದ್ದಾರೆ, ಇಷ್ಟೊಂದು ಸೈನ್ಯ ನನಗಿದೆ, ನಾನು ಇಂಥ ದೊಡ್ಡ ವ್ಯಕ್ತಿ ಎಂಬುದಾಗಿ ಒಂದು ವೇಳೆ ಗರ್ವ ಬರಲು ಸಾಧ್ಯತೆ. ಎಣಿಸೋದು ಬೇಡ, ನಿನ್ನ ಬಲವನ್ನು ಎಣಿಸೋದು ಬೇಡ ಎಂಬಂಥ ಒಂದು ಸಲಹೆ ಯೋವಾಬನು ಕೊಡ್ತಾನೆ. ಆದರೆ ರಾಜ ಅಲ್ವಾ, ರಾಜನ ಮಾತು ಕೇಳಲೇಬೇಕು. ಆದ ಕಾರಣ ಯೋವಾಬನು ಹೋಗಿಬಿಟ್ಟು ಎಣಿಸ್ಬಿಟ್ಟು ಇಸ್ರಾಯೇಲರಲ್ಲಿ ಸೈನಿಕರಲ್ಲಿ 11 ಲಕ್ಷ ಜನರಿದ್ದಾರೆ ಮತ್ತು ಯೆಹೂದದಲ್ಲಿ 5 ಲಕ್ಷ ಜನರು ಇದ್ದಾರೆ ಎಂಬುದಾಗಿ ಲೆಕ್ಕ ಒಪ್ಪಿಸ್ತಾನೆ. 5 ಲಕ್ಷ ಅಲ್ಲ, 4 ಲಕ್ಷ ಜನರು. 5 11 + 4 15 ಲಕ್ಷ ಇಸ್ರಾಯೇಲರು, 11 ಲಕ್ಷ ಸೈನಿಕರು ಯುದ್ಧಕ್ಕೆ ಹೋಗುವಂಥವರು. ಯೆಹೂದದಲ್ಲಿ 4 ಲಕ್ಷ ಜನರು, ಒಟ್ಟು 15 ಲಕ್ಷ ಜನರು. ಆದರೆ ಯೋವಾಬನು ಭಾಳ ಬೇಸರ, ಭಾಳ ಅವನಿಗೆ ಇಷ್ಟ ಇರಲಿಲ್ಲ ಇದನ್ನು ಮಾಡಲಿಕ್ಕೆ, ಅಸಹ್ಯವಾಗಿತ್ತು ಅವನಿಗೆ. ಆದ ಕಾರಣ ಲೇವಿ ಕುಲದವರನ್ನು ಎಣಿಸೋದಿಲ್ಲ, ಬೆನ್ಯಾಮಿನ್ ಕುಲದವರನ್ನು ಎಣಿಸದೇ ಬಂದುಬಿಡ್ತಾನೆ. ಈಗ ಎಣಿಸಿದ ಮೇಲೆ ದಾವೀದನ ಮನಸ್ಸಾಕ್ಷಿ ಚುಚ್ಚುತ್ತದೆ. ಕೆಲವು ಸಾರಿ ನಾವು ತಪ್ಪು ಮಾಡುವಾಗಲ್ಲ, ತಪ್ಪಿನ ತೀರ್ಮಾನ ಮಾಡುವಾಗಲ್ಲ, ತಪ್ಪು ಮಾಡಿದ ಮೇಲೆ, ತಪ್ಪು ನಡೀತಿರುವಾಗಲ್ಲ, ತಪ್ಪು ಮಾಡಿದ ಮೇಲೆ ನಮ್ಮ ಮನಸ್ಸಾಕ್ಷಿ ಹಂಗಿಸ್ತದೆ. ಆ ರೀತಿಯಾಗಿ ಮನಸ್ಸಾಕ್ಷಿಗೆ ಹಂಗಿಸ್ಬಿಟ್ಟು ದಾವೀದನು, ಅಯ್ಯೋ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದೆ, ದೇವರೇ ನನ್ನ ಪಾಪವನ್ನು ಕ್ಷಮಿಸು ಅಂತ ಹೇಳಿದಾಗ ದೇವರು ಈಗ ತನ್ನ ಪ್ರವಾದಿಯಾದಂಥ ಗಾದನನ್ನು ಕಳಿಸ್ಕೊಡ್ತಾನೆ. ಈ ಗಾದ ಅಂತ ಹೇಳಿದರೆ ಸಂಗ್ರಹಿಸುವವನು, ಗಾದ ಅಂತ ಹೇಳಿದರೆ ಒಂದು ಟ್ರೂಪ್, ಒಂದು ಸೈನ್ಯ. ಗಾದ ಅಂತ ಹೇಳಿದರೆ ದಾಳಿ ಮಾಡುವವನು, ಗಾದ ಅಂತ ಹೇಳಿದರೆ ಗುಂಪು. ಹೌದು, ಈಗ ದೇವರು ದಾವೀದನಿಗೆ 3 ಶಿಕ್ಷೆ ಕೊಡ್ತೇನೆ, ಆರಿಸ್ಕೋ. 3 ವರ್ಷ ಬರಗಾಲ ಇರಬೇಕಾ ನಿನ್ನ ದೇಶಕ್ಕೆ, 3 ತಿಂಗಳು
ಶತ್ರುಗಳು ನಿನ್ನನ್ನು ದಾಳಿ ಮಾಡಬೇಕಾ ನಿನ್ನ ದೇಶದಲ್ಲಿ? 3 ದಿನ ಘೋರ ವ್ಯಾಧಿ ಬೇಕಾ ಅಂತ ಕೇಳಿದಾಗ, ಯಾವ್ದು ಆರಿಸ್ಕೊಳ್ಳಿ, ನಾನು ಬಲು ಇಕ್ಕಟ್ಟಿನಲ್ಲಿ ನಾನು ಸಿಕ್ಕೊಂಡಿದ್ದೇನೆ ಸ್ವಾಮಿ ಅಂತ ಹೇಳಿಬಿಟ್ಟು, ಮನುಷ್ಯರ ಕೈಯಲ್ಲಿ ಅಂದರೆ ಯುದ್ಧ ಮಾಡುವಾಗ ಶತ್ರುಗಳು ಬರ್ತಾರಲ್ಲ, ಅದ್ರ ಮೇಲೆ ಬೀಳೋದು ಬೇಡ, ನನಗೆ ನಿನ್ನ ಕೈಯಲ್ಲೇ ಬೀಳ್ತೀನಂತೆ 3ನೇದು ಆರಿಸ್ಕೊಂಡಾಗ ಏನು ಮಾಡ್ತದೆ? ಆಗ ದೇವರು ಸಂಹಾರ ದೂತನನ್ನು ಕಳಿಸಿದಾಗ ಭೂಮಿಯಿಂದ ಆಕಾಶದವರೆಗೆ ನಿಂತುಕೊಂಡು ಅವನು ಘೋರ ವ್ಯಾಧಿಯನ್ನು ಕಳಿಸಿದಾಗ 70,000 ಜನರು ಇಸ್ರಾಯೇಲರು ಘೋರ ವ್ಯಾಧಿಯಿಂದ ಸತ್ತು ಹೋಗ್ತಾರೆ. ದಾವೀದನು ಹೇಳ್ತಾನೆ, ಹೇಳ್ಬಿಟ್ಟು, ಪಾಪ ಮಾಡಿದವನು ನಾನಲ್ಲವೋ? ಮಹಾಪಾಪ ಮಾಡಿದವನು ನಾನೇ. ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ ಎಂಬುದಾಗಿ ಭಾಳ ದುಃಖಪಟ್ಟು ಅವನು ಗೋಳಾಡ್ತಾನೆ. ಅದಕ್ಕೆ ಪರಿಹಾರ ದೇವರು ಗಾದನ ಮುಖಾಂತರ, ತನ್ನ ಸೇವಕರ ಮುಖಾಂತರ, ಪ್ರವಾದಿ ಮುಖಾಂತರ ಹೇಳ್ತಾನೆ, ಓರ್ನನ ಕಣದಲ್ಲಿ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸಿಬಿಟ್ಟು ಯಜ್ಞವನ್ನು ಅರ್ಪಿಸು ಅಂತ ಹೇಳಿದಾಗ, ಅವನು ಹೋಗ್ತಾ ಇರುವಂಥ ವೇಳೆಯಲ್ಲಿ, ಅಂದರೆ ಅದಕ್ಕಿಂತ ಮುಂಚಿತವಾಗಿಯೇ ದಾವೀದನು ಹಿರಿಯರು ನೋಡಿದಾಗ ದೇವದೂತನು ದೊಡ್ಡದಾಗಿ ನಿಂತಿರೋದನ್ನು ನೋಡ್ತಾರೆ. ಅಷ್ಟೇ ಅಲ್ಲ, ಈ ಓರ್ನನ ಕಡೆಗೆ ಬರ್ತಾ ಇರುವಾಗ ಓರ್ನ ಅಂತ ಹೇಳಿದ್ರೆ ಸ್ಟ್ರಾಂಗ್, ಬಲವಾದ ವ್ಯಕ್ತಿ. ಅವನ ಕಣದಲ್ಲಿ ನೋಡುವಾಗ 4 ಮಕ್ಕಳಿರ್ತಾರೆ, ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ, ಗೋಧಿಯನ್ನು ತುಳಿಸ್ತಾ ಇದ್ದಂಥ ವೇಳೆಯಲ್ಲಿ ಅವರು ದೇವದೂತರನ್ನು ನೋಡಿಬಿಟ್ಟು ಅವರು ಅಡಿಕೊಂಡ್ಬಿಡ್ತಾರೆ. ಅಷ್ಟರೊಳಗೆ ದಾವೀದನು ಬಂದಾಗ ದಾವೀದನ ಮುಂದೆ ಅವನ ಅಡ್ಡ ಬಿದ್ದು, ಏನು ಮಹಾರಾಜನೇ ನಮ್ಮ ಹೊಲಕ್ಕೆ ಬಂದುಬಿಟ್ರಲ್ಲ ಅಂತ ಹೇಳಿದಾಗ, ಇಲ್ಲ, ದಾವೀದನು ಹೇಳ್ತಾನೆ, ನಿನ್ನ ಕಣದ ಭೂಮಿಯನ್ನು ನನಗೆ ಕೊಡು, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ಅದರಲ್ಲಿ ದೇವರಿಗೋಸ್ಕರವಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಬೇಕಂತ ಓರನ್ನು ಹೇಳ್ತಾನೆ. ಫ್ರೀಯಾಗಿ ತಗೋ ಸ್ವಾಮಿ ಅಂತ ಹೇಳ್ಬಿಟ್ಟು ರಾಜನಿಗೆ ಹೇಳಿದಾಗ, ಇಲ್ಲ, ಸುಮ್ಮನೆ ಸಿಕ್ಕಿದ್ದನ್ನು ನಾನು ದೇವರಿಗೆ ಕೊಡೋದಿಲ್ಲ, ನಾನು ಕ್ರಯಕ್ಕೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ದೊಡ್ಡ ಕ್ರಯವನ್ನು ಕೊಟ್ಟು 600 ತೊಲೆ ಬಂಗಾರವನ್ನು ಕೊಟ್ಟು ದೇವರಿಗೋಸ್ಕರವಾಗಿ ಆ ಜಮೀನು ತಕ್ಕೊಂಡು ಅಲ್ಲಿ ಯೆಹೋವನಿಗೋಸ್ಕರವಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದಾಗ ಯೆಹೋವನವನ ಮೊರೆಯನ್ನು ಲಾಲಿಸಿ ಆಕಾಶದಿಂದ ಬಲಿಯನ್ನು, ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ. ದಾವೀದನಿಗೆ ಸ್ವಲ್ಪ ಭಯ ಆಗಿಬಿಡ್ತದೆ. ಭಯ ಆಗಿಬಿಟ್ಟು ಹೆದರಿ ದೇವದರ್ಶನಕ್ಕೋಸ್ಕರವಾಗಿ ಅಲ್ಲಿ ಹೋಗಲಾರದೆ ಯಬೂಸಿಯನಾದ ಓರ್ನನ ಕಣದಲ್ಲಿಯೇ ಯಜ್ಞವನ್ನು ಅರ್ಪಿಸ್ತಾ ಇರ್ತಾನೆ. ಸರಿ, 22ನೇ ಅಧ್ಯಾಯದಲ್ಲಿ ದಾವೀದನಿಗೆ ಆಲಯ ಕಟ್ಟಬೇಕು. ದೇವರ ಆಲಯ ಕಟ್ಟುವುದಕ್ಕೋಸ್ಕರವಾಗಿ ಬೇಕಾದದನ್ನೆಲ್ಲ ಅವನು ಸಿದ್ಧಪಡಿಸ್ತಾನೆ. ಏನೆಲ್ಲ ಸಿದ್ಧಪಡಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಬಂಗಾರ, ನಕ್ಷೆ, ಬೆಳ್ಳಿ, ಏನು ಬೇಕೋ ಅವೆಲ್ಲವನ್ನು ಅವನು ದೇವಾಲಯದ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸ್ತಾನೆ. ಸರಿ, ನಾನು ಕಟ್ಟಬಾರ್ದಂತಿದ್ದರೆ ಏನು? ಬೇರೆಯವ್ರು ಕಟ್ಟಲಿ, ನನ್ನ ಮಗನೇ ಕಟ್ಟಲಿ, ಆದರೆ ಕಟ್ಟುವುದಕ್ಕೆ ಸಹಾಯ ನಾನು ಮಾಡ್ತೇನೆ. ಒಳ್ಳೆ ಆತ್ಮ ಅಲ್ವಾ ಅದು? ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು, ವಸ್ತುಗಳು, ಬಂಗಾರ, ಬೆಳ್ಳಿ, ನಕ್ಷೆ ಎಲ್ಲ ದಾವೀದನೇ ಮಾಡ್ತಾ ಇದ್ದಿದ್ದು, ಒದಗಿಸಿದ್ದು. ಅದಕ್ಕೆ ಬೇಕಾದದ ಎಲ್ಲವನ್ನು ಸಿದ್ಧಪಡಿಸುವೇನು ಅಂದುಕೊಂಡು ತನ್ನ ಮನಸ್ಸನ್ನ ಅಂದ್ಕೊಳ್ತೇನೆ, ನಾನು ರೆಡಿ ಮಾಡ್ತೀನಿ, ದೇವರಿಗೋಸ್ಕರವಾಗಿ ನಾನು ಕ್ರಮಪಡಿಸ್ತೇನೆ ಅಂತ ಹೇಳ್ಬಿಟ್ಟು ಆಮೇಲೆ ತನ್ನ ಮಗನಾದ ಸೊಲೊಮೋನನ್ನು ಕರೆಸಿಬಿಟ್ಟು, ದೇವರು ನನ್ನನ್ನು ಆಲಯ ಕಟ್ಟಬಾರ್ದು ಎಂಬುದಾಗಿ ಹೇಳಿದ್ದಾನೆ, ಮಗನೇ, ಆದರೆ ನಾನು ನನ್ನ ದೇವರಿಗೋಸ್ಕರವಾಗಿ ಆಲಯವನ್ನು ಕಟ್ಟಲಿಕ್ಕೆ ಮನಸ್ಸು ಮಾಡಿದಾಗ ದೇವರು, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳನ್ನು
ನಡೆಸಿದವನೂ ಆಗಿರ್ತಿ. ಆದ ಕಾರಣ ನೀನು ನನ್ನ ಎದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ರಿಂದ ನನ್ನ ಹೆಸರಿಗಾಗಿ ಆಲಯ ಕಟ್ಟಬಾರದು. ಹಾಗಾದರೆ ಇಲ್ಲಿ ಒಂದು ದೊಡ್ಡ 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 ಪಾಠ ಏನು? ದೇವರ ಆಲಯ ಕಟ್ಟುವಂಥವರು ಜಗಳ ಮಾಡುವವರಾಗಿರಬಾರ್ದು. ಹಾಗಾದರೆ ಎಂಥವರಾಗಿರಬೇಕು? ನೀನು ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರ್ದು, ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವನು. ಅವನೇ ಕಟ್ಟಬೇಕು. ಯುದ್ಧ ಪುರುಷನು, ಸಮಾಧಾನ ಪುರುಷ. ಯಾರು ದೇವ್ರ ಸೇವೆ ಮಾಡಬೇಕು? ಯಾರು ದೇವರ ಆಲಯ ಕಟ್ಟಬೇಕು? ದಾವೀದನು ಒಳ್ಳೆ ಮನುಷ್ಯನೇ, ದೇವರ ಸಹಾಯದಿಂದಲೇ ಆ ಯುದ್ಧವನ್ನು ಗೆದ್ದವನೇ, ಪ್ರಾರ್ಥನೆಯ ಮನುಷ್ಯನು, ದೇವರನ್ನು ವಿಚಾರಿಸುವವನಾಗಿದ್ದನು. ಆದರೂ ಅವನು ಕಟ್ಟಬಾರದು. ಸೊಲೊಮೋನನು ಅದನ್ನು ಕಟ್ಟಬೇಕು. ಸುಲೈಮಾನ್ ಅಥವಾ ಶಲೋಮ್ ಅಂತ ಹೇಳಿದರೆ ಸಮಾಧಾನದ ಪುರುಷನಾಗಿರುವಂಥ ಸೊಲೊಮೋನನು ಅದನ್ನು ಕಟ್ಟಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಡುವ ವಿಷಯವನ್ನು ದಾವೀದನು ತನ್ನ ಮಗನನ್ನು ಕರೆಸಿಬಿಟ್ಟು ಆತನು ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನ ಪ್ರಕಾರವಾಗಿ ನೀನು ದೇವಾಲಯವನ್ನು ಕಟ್ಟು, ಆತನು ನಿನ್ನ ಸಂಗಡ ಇರಲಿ ಎಂಬುದಾಗಿ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ. ಇದು ನನಗೆ ಭಾಳ ಇಷ್ಟವಾಯಿತು. ಅದೇನಂತ ಹೇಳಿದ್ರೆ 22ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತ 12ನೇ ವಚನದಲ್ಲಿರುವಂಥ ಒಂದು ಮಾತು ನೋಡ್ರಿ, ಹೀಗಿದೆ. ನೀನು ಅಂದರೆ ಈಗ ದಾವೀದನು ಸೊಲೊಮೋನನನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ. ನೋಡ್ರಿ, ದೇವ್ರ ವಾಕ್ಯ ಕೈಕೊಳ್ಳುವುದಕ್ಕೂ ದೇವರು ನಮಗೆ ಜ್ಞಾನ ವಿವೇಕ ದಯಪಾಲಿಸಬೇಕು. ಹಾಗಾದರೆ ಒಂದು ಪ್ರಾರ್ಥನೆ ಮಾಡೋದು ಒಳ್ಳೆಯದಲ್ವ? ದೇವರೇ, ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ, ಈಗ ನಾವು ಕೇಳಿಸ್ಕೊಳ್ತಾ ಇರುವಂತೆ ಈ ವಾಕ್ಯವನ್ನು ಕೈಕೊಳ್ಳುವಂತೆ ನಮಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸು ಎಂಬುದಾಗಿ ಕೇಳಿಕೊಳ್ಳುವಂಥದ್ದು ಒಳ್ಳೆಯದು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ ಹೇಳ್ತಾನೆ. ಆಮೇಲೆ ನಾನು ಬಹಳ ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರವಾಗಿ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನೆಲ್ಲ ಕೂಡಿಸಿಟ್ಟಿದ್ದೇನೆ. ಆದ ಕಾರಣ ಎಷ್ಟೊಂದು ಜನರು ಕೆಲಸಗಾರರು ಕೂಡ ಇರ್ತಾರೆ, ಅವರನ್ನು ಲೆಕ್ಕಿಸುವುದಕ್ಕೂ ಆಗೋದಿಲ್ಲ, ಅಷ್ಟೊಂದು ಕೆಲಸಗಾರಿದ್ದಾರೆ. ಆಲಯ ಕಟ್ಟು ಮಗನೇ ಎಂಬುದಾಗಿ ಸೊಲೊಮೋನನಿಗೆ ಅವನು ಹೇಳ್ತಾನೆ. ದಾವೀದನು ಸೊಲೊಮೋನನಿಗೆ ನೆರವಾಗಬೇಕೆಂದು ಇಸ್ರಾಯೇಲರ ಎಲ್ಲ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವ್ರಿಗೆಲ್ಲ ಕಮ್ಯಾಂಡ್ ಕೊಡ್ತಾನೆ, ಮಗನಿಗೆ ಹೆಲ್ಪ್ ಮಾಡಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡಿದ್ದು ಎಲ್ಲ ಕಡೆಗಳಲ್ಲಿ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ. ಆದ ಕಾರಣ ಆತನು ಈ ದೇಶದ ಮೂಲ ನಿವಾಸಿಗಳನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ಒಂದು ದೇವರ ಮೆಚ್ಚುಗೆ ನಮಗೆ ಸಿಕ್ಕಿದೆ. ಆದ ಕಾರಣ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ. ಎಂಥ ಒಳ್ಳೆ ಮಾತಲ್ವಾ? ದೇವರ ದರ್ಶನವನ್ನು ಬಯಸಿರಿ, ದೇವರ ಆಲಯವನ್ನು ಕಟ್ಟಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರ ಆಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವರಾರಾಧನೆಗಾಗಿ ಇರುವಂಥ ಎಲ್ಲ ವಸ್ತುಗಳನ್ನು ಯೆಹೋವನ ಹೆಸರಿಗೋಸ್ಕರವಾಗಿ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂಬುದಾಗಿ, ತಾನು ಕಟ್ಟಲಿಕ್ಕಾಗಲಿಲ್ಲ ಅಂದರೂ ಬೇರೆಯವರು ಕಟ್ಟೋದನ್ನು
ಬೇರೆಯವರು ಕಟ್ಟುವಂತೆ ಉತ್ತೇಜನ ಮಾಡ್ತಿದ್ದಾನೆ ದಾವೀದ. ಇದು ಒಂದು ದೊಡ್ಡ ಸಿದ್ಧಾಂತ, ದೊಡ್ಡ ಸೀಕ್ರೆಟ್ ನಾವು ಅನ್ವಯ ಮಾಡಿಕೊಳ್ಳಲಿಕ್ಕೆ. ಯಾಕಂದರೆ ದೇವರು ನಮ್ಮನ್ನು ಉಪಯೋಗಿಸದಿದ್ರೂ ಕೂಡ ದೇವರು ಉಪಯೋಗಿಸುವಂಥವರಿಗೆ ಬೆಂಬಲಿಗರಾಗಿರುವಂಥದ್ದು. ಹೌದು, ಇಲ್ಲ ಒಂದು ವೇಳೆ ಈ ಆಲಯದ ಹೆಸರು ಅನಂತರ ಬಂದು ಸೊಲೊಮೋನನ ಆಲಯ ಅಂತ ಆಗ್ಬಿಡ್ತು. ಸಹಾಯ, ನಕ್ಷೆ, ಭಾರ, ಭರವಸೆ, ವಾಗ್ದಾನ ಸಾಮಗ್ರಿಗಳೆಲ್ಲ ಸಂಗ್ರಹಿಸಿದ್ದು ದಾವೀದನು. ಹೆಸರು ಬೇರೆಯವ್ರಿಗೆ ಹೋಯಿತು, ಪರವಾಗಿಲ್ಲ, ಒಟ್ಟು ದೇವಾಲಯ ಕಟ್ಟಿದರೆ ಸಾಕು. ಎಂಥ ನಿಸ್ವಾರ್ಥವಾದ ಮನೋಭಾವನೆ. ಆ ರೀತಿಯಾಗಿ ನಾವು ಕೂಡ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. Then David said, This is the house of the Lord God, and this is the altar of the burnt offering for Israel. And David commanded to gather together the strangers that were in the land of Israel, and he set masons to hew wrought stones to build the house of God. And David prepared iron in abundance for the nails for the doors of the gates, and for the joinings, and brass in abundance without weight, also cedar trees in abundance, for the Zidonians and they of Tyre brought much cedar wood to David. And David said, Solomon my son is young and tender, and the house that is to be builded for the Lord must be exceeding magnifical, of fame and glory throughout all countries. I will therefore now make preparation for it. So David prepared abundantly before his death. Then he called for Solomon his son, and charged him to build an house for the Lord God of Israel. And David said to Solomon, My son, as for me, it was in my mind to build an house unto the name of the Lord my God. But the word of the Lord came to me, saying, Thou hast shed blood abundantly, and hast made great wars. Thou shalt not build an house unto my name, because thou hast shed much blood upon the earth in my sight. Behold, a son shall be born to thee, who shall be a man of rest, and I will give him rest from all his enemies round about. For his name shall be Solomon, and I will give peace and quietness unto Israel in his days. He shall build an house for my name, and he shall be my son, and I will be his father. And I will establish the throne of his kingdom over Israel forever. Now, my son, the Lord be with thee, and prosper thou, and build the house of the Lord thy God, as he has said of thee. Only the Lord give thee wisdom and understanding, and give thee charge concerning Israel, that thou mayest keep the law of the Lord thy God. Then shalt thou prosper if thou takest heed to fulfill the statutes and judgments which the Lord charged Moses with concerning Israel. Be strong and of good courage, dread not, nor be dismayed. Now behold, in my trouble I have prepared for the house of the Lord 100,000 talents of gold, and 1,000 talents of silver, and of brass and iron without weight, for it is in abundance. Timber also and stone have I prepared, and thou mayest add thereto. Moreover, there are workmen with thee in abundance, hewers and workers of stone and timber, and all manner of cunning men for every manner of work. Of the gold, the silver, and the brass, and the iron there is no number. Arise therefore, and be doing, and the Lord be with thee. David also commanded all the princes of Israel to help Solomon his son, saying, Is not the Lord your God with you? And hath he not given you rest on every side? For he hath given the inhabitants of the land into mine hand, and the land is subdued before the Lord and before his people. Now set your heart and your soul to seek the Lord your God. Arise therefore, and build ye the sanctuary of the Lord God, to bring the ark of the covenant of the Lord, and the holy vessels of God into the house that is to be built to the name of the Lord.